ಹಾಯ್ ರಾಶಿಕಾ ಅವರೇ, ಹೇಗಿದ್ದೀರಾ? ಆರೋಗ್ಯ ವಿಚಾರಿಸ್ತವ್ರಲ್ಲಣ್ಣ. ಆಟದ ಬರದಲ್ಲಿ ಯಾವ್ದು ವ್ಯಕ್ತಿತ್ವನ ಕೆಳಗೆ ಇಡಬಾರ್ದು. ಟ್ರಬಲ್ ಮಾಡಿ ಬರುವ ಜನ ಇವಾಗ ಟ್ರಬಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಇವತ್ತು ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಯಾವ ರೀತಿ ಪರದಾಡ್ತಾ ಇದ್ದಾರೆ, ನನ್ ಜೊತೆ ಯಾರು ಇಲ್ಲ, ಎಲ್ಲ ಜಗಳ ಮಾಡ್ಕೊಬಿಟ್ಟಿದ್ದಾರೆ ಅಂದ್ಬಿಟ್ಟು ಯಾವ ರೀತಿ ಗೋಳಾಡ್ತಾ ಇದಾರೆ, ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರೆ, ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳಕ್ಕಾಗತ್ತಾ ಅನ್ನುವಂತ ಉದಾಹರಣೆಗಳೆಲ್ಲ ಕೂಡ ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು. ಆಕ್ಚುಲಿ ಇವತ್ತು ಅದಕ್ಕೆ ರೇಗಿಸ್ತಾ ಇರ್ತಕ್ಕಂಥದ್ದು ಗಿಲ್ಲಿ ಮತ್ತೆ ಇನ್ನೊಂದ್ ಕಡೆ ರಕ್ಷಿತಾ. ಎಸ್, ನಿನ್ನೆ ಮೊನ್ನೆ ಎಲ್ಲ ಆಕ್ಚುಲಿ ಅಶ್ವಿನಿ ಗೌಡ ಅವರು ನೀವು ನೋಡಿರ್ಬೋದು, ಮೊನ್ನೆ ನಾಮಿನೇಟ್ ಮಾಡುವಾಗ ಅಶ್ವಿನಿ ಗೌಡ ಅವರು ರಾಶಿಗಾಗಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ನಿನ್ಗೆ ರಘು ಅವರ ಕಾಲ್ ಬೇಕು ಮಲ್ಕೊಳಕ್ಕೆ, ಅವರ ಭುಜ ಬೇಕು, ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಯಾವ ರೀತಿ ಮಾತುಗಳಾಯ್ತು ಅಂತ ನೀವು ನೋಡಿರ್ಬೋದು. ಅದು ನೆಗೆಟಿವ್ ಕೂಡ ಆಯ್ತು, ಏನೋ ಒಂದು ಸಂಬಂಧವನ್ನ ಕಲ್ಪಿಸುವ ರೀತಿಯೂ ಕೂಡ ಆಗಿತ್ತು. ಎಸ್, ಇದೆಲ್ಲವೂ ಕೂಡ ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವಕ್ಕೆ ದೊಡ್ಡ ಹೊಡೆತ ಆಗಿತ್ತು. ವಿಚಿತ್ರ ಅಂದ್ರೆ ಅಶ್ವಿನಿ ಗೌಡ ಅವರು ನಾನು ಹೇಳಿದ್ದು ಆಗಲ್ಲ, ಆಕ್ಚುಲಿ ಅವ್ರ ಅಣ್ಣ ರಘು ಅಣ್ಣ ಅಂತ ನಾನು ಹೇಳಿದ್ದು ರಶಿಕಾ ನಿನ್ಗೆ ಅಂತ. ಅಲ್ಲೂ ಕೂಡ ಬದಲಾವಣೆಯನ್ನ ಬಯಸ್ತಾ ಇದ್ರು. ಏನಂತಾರಲ್ಲ, ಗಿಲ್ಲಿ ಚೆನ್ನಾಗಿ ಹೇಳದ. ಆಕ್ಚುಲಿ ಅಶ್ವಿನಿ ಗೌಡ ಅವರೇ, ನೀವು ಯಾವ್ದಾದ್ರು ಒಂದ್ ನಿರ್ಧಾರಕ್ಕೆ ಸರಿಯಾಗಿ ಅಂಟ್ಕೋಬಿಡ್ರಿ ಆಯ್ತಾ. ತಪ್ಪು ಮಾಡಿದೀನಿ ತಪ್ಪು, ಸರಿ ಮಾಡಿದೀನಿ ಸರಿ ಅಂತ ಅಂಟ್ಕೋಬಿಡಿ. ತಪ್ಪು ಮಾಡಿದ್ರು ಕೂಡ ಅದಲ್ಲ ಇದು ಅಂತ ಮ್ಯಾನಿಪುಲೇಟ್ ಮಾಡ್ತಿರಲ್ಲ, ಆಕ್ಚುಲಿ ಅದರಿಂದ ಹೊರ ಬನ್ನಿ ಅನ್ನುವಂತ ರೀತಿ ಆಕ್ಚುಲಿ ಗಿಲ್ಲಿ ಅವತ್ತೇ ಹೇಳಿದ್ದ. ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ರು ಕೂಡ ಇವರಿಂದ ದೂರ ಆಗಿದ್ರು. ನಿನ್ನೆ ರಾತ್ರಿನೂ ಕೂಡ ನೀವು ನೋಡಿರ್ಬೋದು, ಮೂರ್ ಜನ ಒಂದು ಟೀಮ್ ಮಾಡ್ಕೋಬೇಕು ಅಂದ್ರೆ ರಘು ಅವ್ರ ಜೊತೆ 4 ಜನ ಇರ್ತಾರೆ. ಇವರು ಅಶ್ವಿನಿ ಗೌಡ, ಧ್ರುವಂತ್, ಇವ್ರು ಇಬ್ರು ಒಂದು ಟೀಮ್ ತರ ಆಗ್ಬಿಟ್ಟಿದ್ದಾರೆ. ಎಸ್, ಕೊನೆಗೆ ಯಾವ ರೀತಿ ಆಯ್ತು ನೀವು ನೋಡಿರ್ಬೋದು. ಕೊನೆಗೆ ಇವ್ರನ್ನ ಅವ್ರು ಮಾತಾಡ್ಸಕ್ಕಾಗಲ್ಲ, ಅವ್ರನ್ನ ಇವ್ರು ಮಾತಾಡ್ಸಕ್ಕಾಗಲ್ಲ, ಆ ರೀತಿಯಾದ ಒಂದು ವಾತಾವರಣ ಇತ್ತು. ಕೊನೆಗೆ ಕಾವ್ಯ ಇವರ ಟೀಮಿಗೆ ಬಂದಿದ್ದು. ವಿಚಿತ್ರ ಅಂತಂದ್ರೆ, ಇವಾಗ ಏನು ಟಾಪ್ 6ಗೆ ಏನ್ ಗೇಮ್ಗಳನ್ನ ಕೊಟ್ಟಿದಾರೋ ಅದರಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರ ಟೀಮ್, ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವರ ಟೀಮ್ 2ರಲ್ಲಿ ವಿನ್ ಆಗಿದೆ. ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು, ರಾತ್ರಿ ಗಿಲ್ಲಿ ಮತ್ತೆ ಧ್ರುವಂತನನ್ನ ಬಿಟ್ರು, ಅವಾಗ್ಲೂ ಕೂಡ ಧ್ರುವಂತ್ ವಿನ್ ಆದ. ಆದ್ರೆ ನನಗೆ ಒಂದು ಅರ್ಥ ಆಗಿಲ್ಲ ಇಲ್ಲಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಧನುಷ್ ಅವರು ಏನು ಟಾಪ್ 6ಗೆ ಹೋಗ್ತಾ ಇದಾರೋ ಟಿಕೆಟ್, ಇದರಲ್ಲಿ ಒಬ್ಬರನ್ನ ಹೊರಗಡೆ ಇಡಬೇಕು ನೀವು ಡೈರೆಕ್ಟ್ ಆಗಿ ಅಂದ್ರೆ ಧ್ರುವಂತ್ ಅವರನ್ನ ಹೊರಗಡೆ ಇಡ್ತಾರೆ. ಮತ್ತೆ ಯಾಕೆ ಈ ಟಿಕೆಟ್ ಟಾಪ್ 6ಗೆ ಆಟ ಆಡೋಕೆ ಕರ್ಕೊಂಡ್ರು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆಯ್ತಾ, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಎಸ್, ಇವತ್ತು ನೀವು ನೋಡಿರ್ಬಹುದು, ರಾಶಿಕನ ಆಕ್ಚುಲಿ ಆ ಮಟ್ಟಿಗೆ ಎಲ್ಲ ನಿಂದಿಸಿದ್ರು ಕೂಡ ಇವತ್ತು ಏನೋ ಒಂದು ಇದನ್ನ ಕೊಟ್ಟಿದ್ದಾರೆ, ಟಾಸ್ಕ್ ಅನ್ನ ನೀರು ಹೊಡೆದು ಅದನ್ನ ಅವ್ರನ್ನ ದೂರ ಮಾಡ್ಬೇಕು ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಒಂದ್ ಕಡೆ ಅಶ್ವಿನಿ ಗೌಡ, ಇನ್ನೊಂದು ಕಡೆ ಧ್ರುವಂತ್ ಅವರು ರಘು ಮತ್ತೆ ರಾಶಿಕಾಗೆ ಇಲ್ಲಿ ನೀರನ್ನ ಹೊಡಿತಾ ಇದ್ದಾರೆ. ಅದರಿಂದ ಅದನ್ನ ಬಿಡಿಸಿ ಇದ್ ಮಾಡೋಕ್ಕೋಸ್ಕರ ಅವಾಗ ಆಕ್ಚುಲಿ ನೀರ್ ಹೊಡಿಬೇಕಲ್ವಾ, ಅದು ಬೇರೆ ರೀತಿ ತಿರ್ಕೊಳ್ತಾ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ರಾಶಿಕಾ, ನಾವು ನಮ್ಮ ವ್ಯಕ್ತಿತ್ವನ ಬದಲಾಯಿಸ್ಕೋಬೇಕಾಗುತ್ತೆ ಅಥವಾ ನಮ್ಮ ವ್ಯಕ್ತಿತ್ವನ ಕಳ್ಕೋಬಾರ್ದಾಗುತ್ತೆ ಅಂದ್ಬಿಟ್ಟು ಆಕ್ಚುಲಿ ಮಾತಾಡ್ತಾ ಇದ್ರೆ, ಇಲ್ಲಿ ರಕ್ಷಿತಾ ಹೇಳ್ತಾ ಇದ್ದಾಳೆ, ಮತ್ತೆ ಇವರು ಫ್ರೆಂಡ್ಸ್ ಆಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಯಾವತ್ತು ಹೊಡೆದಾಡ್ಬಿಟ್ಟು ಇವಾಗ ಆಗ್ಲೇ ಒಂದಾಗೋಕ್ ಪ್ರಯತ್ನ ಪಡ್ತಾರೆ, ನಾವೇನ್ ತಲೆ ಕಿರ್ಕೊಂಡು ಹುಚ್ಚರಾಗ್ಬೇಕಾ ಅಂತ ಆಕ್ಚುಲಿ ಇಲ್ಲಿ ರಕ್ಷಿತಾ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾಳೆ. ಒಟ್ಟಿನಲ್ಲಿ ಏನೇ ಆಗ್ಲಿ, ಬಿಗ್ ಬಾಸ್ ಮನೆ ಅಂದ್ಮೇಲೆ ಒಂದೊಂದು ಮಾತುಗಳು ಬರ್ತವೆ, ಅದನ್ನ ಸರಿ ಮಾಡ್ಕೋಬೇಕು, ತಪ್ಪುಗಳಿದ್ರೆ ತಿದ್ಕೋಬೇಕು, ಮತ್ತೆ ಒಂದಾಗ್ಬೇಕು, ಬರ್ಬೇಕು, ಇವೆಲ್ಲವೂ ಕೂಡ ಇರುತ್ತೆ. ಎಸ್, ಒಟ್ಟಿನಲ್ಲಿ ಆಟ ಅಂತ ರಂಗೇರಿದೆ. ಟಿಕೆಟ್ ಟಾಪ್ 6 ಮುಂದೇನಾಗುತ್ತೆ ಕಾಯ್ದು ನೋಡೋಣ. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.